ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೊಂದು ವಿಶೇಷವಾದಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ವರ್ಷ 2024ನೇ ಇಸ್ವಿಯ ಮಾರ್ಚ್, ಈ ತಿಂಗಳು ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ ದಿವಸ ಈ ವರ್ಷದ ಮೊದಲನೆಯ ಗ್ರಹಣ. ಯಾವುದದು ಮೊದಲನೆಯ ಗ್ರಹಣ ಅಂತಂದ್ರೆ ಚಂದ್ರಗ್ರಹಣ. ಹೋಳಿ ಹುಣ್ಣಿಮೆ ದಿವಸ 25 ತಾರೀಕು ಸೋಮವಾರ ಚಂದ್ರಗ್ರಹಣ ಇದೆ. ಆದರೆ ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ? ಅವತ್ತಿನ ದಿವಸ ಬೆಳಗ್ಗೆ 10:24ರಿಂದ ಮಧ್ಯಾಹ್ನ 3:02 ತನಕ ಗ್ರಹಣ ಇದೆ. ಹಗಲಲ್ಲಾಗುವ ಚಂದ್ರಗ್ರಹಣಗಳು, ರಾತ್ರಿ ಆಗುವ ಸೂರ್ಯಗ್ರಹಣಗಳು ಕಾಣಿಸಲ್ಲ. ಯಾವ ಗ್ರಹಣಗಳು ಕಾಣಿಸೋದಿಲ್ವೋ ಆ ಗ್ರಹಣಗಳು ಆಚರಣೆ ಇಲ್ಲ. ಎಲ್ಲಿ ಕಾಣಿಸುತ್ತೋ ಅಲ್ಲಿ ಮಾತ್ರ ಆಚರಣೆ. ಎಲ್ಲಿ ಕಾಣಿಸುತ್ತೆ? ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನ್, ಇದೆಲ್ಲ ಸ್ಥಳಗಳಲ್ಲಿ ಗ್ರಹಣ ಕಾಣಿಸ್ತಾ ಇದೆ. ಸೊ 25ನೇ ತಾರೀಕು ಈ ಎಲ್ಲ ಏನು ಸ್ಥಳಗಳು ಹೇಳಿದ್ನಲ್ಲ, ಅಲ್ಲಿರ್ತಕ್ಕಂತಹ ಜನಗಳು, ನಮ್ಮವ್ರು ಯಾರು ಅಲ್ಲಿದ್ದೀರಿ, ಈ ದೇಶಗಳೇನಾರು ಇದ್ರೆ ನೀವು ಮಾತ್ರ ಇಲ್ಲಿಯ ಟೈಮ್ ಅಂದರೆ ಬೆಳಗ್ಗೆ 10:24 ನೀವಿರೋ ಟೈಮಿಗೆ ಎಷ್ಟಾಗುತ್ತೆ ಅನ್ನೋದು ಲೆಕ್ಕ ಹಾಕ್ಕೊಂಡು, ಇಲ್ಲಿಯ ಬೆಳಗ್ಗೆ 24ರಿಂದ ಮಧ್ಯಾಹ್ನ 3 ತನಕ ಅಂದರೆ ನೀವಿರೋ ಜಾಗದಲ್ಲಿ ಅದನ್ನು ಲೆಕ್ಕ ಹಾಕ್ಕೊಂಡು ನೀವು ಗ್ರಹಣ ಆಚರಣೆಯನ್ನೂ ಮಾಡಬೇಕಾಗತ್ತೆ. ವಿದೇಶಗಳಲ್ಲಿ ಯಾರು ಗುರುಗಳೇ ಗ್ರಹಣಾಚರಣೆ ಮಾಡೋದು, ಇಲ್ಲೇ ಇರೋರೇ ಮಾಡಲ್ಲ ಅಲ್ಲಿ ಮಾಡ್ತಾರ ಅಂದರೆ ಮಾಡೋರು ಇದ್ದಾರೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಮಾಡಲ್ಲ ಅಂತ ಯಾರು ಮಾಡಲ್ಲ ಅನ್ಕೋಬೇಡಿ, ಎಲ್ಲರೂ ಮಾಡೋರು ಇದ್ದಾರೆ. ಸೊ ಅವರವ್ರ ನಂಬಿಕೆ, ಶ್ರದ್ಧೆ, ಭಕ್ತಿ ಖಂಡಿತವಾಗಿ ಮಾಡ್ತಾರೆ, ಆಯ್ತಾ? ಸೊ ಆದ್ದರಿಂದ ಅಂಥವರೆಲ್ಲ ಗ್ರಹಣ ಆಚರಣೆ ಅಂದ್ರೆ ಏನು? ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡೋದು ಆಯ್ತಲ್ವಾ? ಗ್ರಹಣದ ಸಮಯದಲ್ಲಿ ಯಾವುದೇ ಆಹಾರ ಸೇವನೆ ಇಲ್ಲ. ಗ್ರಹಣ ಮುಗಿದ ಮೇಲೆ ಹೊಸದಾಗಿ ಅಡಿಗೆ ಮಾಡಿಕೊಂಡು ಊಟ ಮಾಡ್ತಕ್ಕಂಥದ್ದು. ಆಮೇಲೆ ಗ್ರಹಣದ ಸಮಯದಲ್ಲಿ ಎಲ್ಲ ದರ್ಭೆಯನ್ನು ಹಾಕಿಟ್ಕೊಳ್ತಕ್ಕಂಥದ್ದು. ಈ ತರಹ ಗ್ರಹಣದ ಆಚರಣೆಯನ್ನು ಇದೆಲ್ಲ ದೇಶಗಳಿರ್ತಕ್ಕಂಥವ್ರು ಮಾಡಬೇಕಾಗ್ತದೆ, ಆಯ್ತಾ? ಸೊ ನಮ್ಮಲ್ಲಿರ್ತಕ್ಕಂಥವ್ರು ಅಂದರೆ ಭಾರತ, ಕರ್ನಾಟಕ ಇಲ್ಲಿರ್ತಕ್ಕಂಥವ್ರಿಗೆ ಗ್ರಹಣ ಕಾಣೋದಿಲ್ಲ. ಅದರಿಂದ ಗ್ರಹಣ ಆಚರಣೆಗಿಲ್ಲ. 25ನೇ ತಾರೀಕು ಆಚರಣೆ ಇಲ್ಲ ಅಂದ ತಕ್ಷಣ ಫಲನೂ ಇಲ್ವಾ ಅಂದರೆ ಖಂಡಿತ ಹಂಗೆಲ್ಲ, ಫಲ ಇರುತ್ತೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇದೆ. ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಗ್ರಹಣ ಆದಾಗ ನಿಮಗೆ ಶುಭ ಫಲ, ಒಳ್ಳೆಯ ಫಲ. ಅದರಿಂದ ಆಚರಣೆ ಇಲ್ಲ ಅಂದ್ರೂ ಫಲ ಬೇಕಲ್ವಾ? ಒಳ್ಳೆಯ ಫಲ ಅಂದಮೇಲೆ ಬೇಕೆಲ್ಲರಿಗೂ, ನಮಗೂ ಬೇಕು, ಒಳ್ಳೆಯ ಫಲ ಆದರೆ ಬೇಕು ಅಂತ. ಸೊ ಏನೇನು ಒಳ್ಳೇದಾಗಲಿದೆ ಅನ್ನುವಂಥದ್ದು ನೀವು ತಿಳ್ಕೊಬೇಕಿದ್ರಲ್ಲಿ, ಆಯ್ತಲ್ವಾ? ಚಂದ್ರಗ್ರಹಣ ಯಾವಾಗಲೂ ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ. ಅಶುಭ ಫಲದಲ್ಲಿ ಮಾನಸಿಕ ಕಿರಿಕಿರಿಯನ್ನು ಕೊಡುತ್ತೆ, ಆಯ್ತಲ್ವಾ? ಟೆನ್ಷನ್ ಅನ್ನು ಕೊಡುತ್ತೆ. ಸೊ ನಿಮಗೆ ಶುಭ ಫಲ ಇರೋದ್ರಿಂದ ಒಂದು ನೆಮ್ಮದಿಯ ವಿಚಾರಗಳನ್ನು ನಿಮಗೆ ಸಿಗುತ್ತೆ. ಒಳ್ಳೆ ಪೀಸ್ ಆಫ್ ಮೈಂಡ್, ಒಳ್ಳೆಯ ನೆಮ್ಮದಿ. ಹಬ್ಬ ಅಂತೂ ಸಮಾಧಾನ ಆಯಿತು, ಇದೊಂದು ಒಳ್ಳೇದಾಯ್ತು, ಅದೊಂದು ಒಳ್ಳೇದು. ಏನೇನು ಒಳ್ಳೇದಾಗತ್ತೆ ಅಂತಂದರೆ, ನಿಮಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಏನೇನು ಕಿರಿಕಿರಿ ಆಗ್ಬಿಟ್ಟಿತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ, ಜಗಳ ಮನಸ್ತಾಪಗಳಾಗ್ಬಿಟ್ಟಿತ್ತು, ಅದೆಲ್ಲ ಸಾಲ್ವ್ ಆಗಿ ಒಂದು ನೆಮ್ಮದಿ ಸಿಗತ್ತೆ. ಹಬ್ಬ ಅಂತೂ ಇದೊಂದು ಸ್ವಲ್ಪ ಕ್ಲಿಯರ್ ಆಯಿತು, ಒಂದು ಸ್ವಲ್ಪ ಪ್ರಶಾಂತವಾಗಿ ಇನ್ಮೇಲೆ ನಿದ್ದೆ ಮಾಡ್ಬೋದು ಅನ್ನೋ ಥರ. ಅಥವಾ ತಂದೆಯವ್ರಿಗೆ ಏನಾದ್ರು ಅನಾರೋಗ್ಯ ಆಗಿದ್ದರೆ, ತಂದೆಯವ್ರ ಆರೋಗ್ಯ ಸರಿ ಹೋಗ್ಬಿಟ್ಟು ಅಪ್ಪ ಅಂತೂ ಅಪ್ಪಂಗೆ ಹುಷಾರಾಯಿತು, ನಂಗೆ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿತ್ತು ಅಪ್ಪನ ಆರೋಗ್ಯನೇ, ಇವಾಗ ಅಪ್ಪನ ಆರೋಗ್ಯ ಸರಿ ಹೋಯಿತು, ಸೊ ನನಗಿನ್ನು ತೊಂದರೆ ಇಲ್ಲ, ಇನ್ನು ಪ್ರಶಾಂತವಾಗಿರ್ಬೋದು, ನೆಮ್ಮದಿಯಿಂದ ಇರ್ಬೋದು, ಈ ತರಹ. ಅಥವಾ ನಿಮಗೆ ಹಾಗೂ ನಿಮ್ಮ ತಂದೆಯವ್ರ ನಡುವೆ ಜಗಳ ಮನಸ್ತಾಪಗಳೇನಾದ್ರು ಆಗಿದ್ದರೆ, ಅಪ್ಪ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ, ನೀವೇ ಅಪ್ಪನ ಮಾತಾಡಿಸ್ತಾ ಇಲ್ಲ, ಈ ಥರ ಏನೇ ಇದ್ರೂ ಸಹ ಅದನ್ನು ಸಾಲ್ವ್ ಮಾಡಿಕೊಂಡು ಅಪ್ಪನ ಜೊತೆ ಚೆನ್ನಾಗಿ ಮುಂದೆ ಚೆನ್ನಾಗಿರಲಿಕ್ಕೆ ಖಂಡಿತವಾಗಿ ಅವಕಾಶ ಸಿಗುತ್ತೆ. ಈ ಚಂದ್ರಗ್ರಹಣದ ಶುಭ ಫಲ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಮನಸ್ತಾಪ, ಜಗಳ, ಭಿನ್ನಾಭಿಪ್ರಾಯಗಳನ್ನೆಲ್ಲ ಶಮನಗೊಳಿಸಿ ತಂದೆ ಮಗ, ತಂದೆ ಮಗಳು ಎಲ್ಲರೂ ಸಂತೋಷವಾಗಿ, ನೆಮ್ಮದಿಯಿಂದ, ಐಕ್ಯಮತದಿಂದ ಸುಖವಾಗಿ ಚೆನ್ನಾಗಿರಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಒಂದು ನೆಮ್ಮದಿ, ಹಬ್ಬ ಪ್ರಾಬ್ಲಮ್ ಸಾಲ್ವ್ಡ್ ಅನ್ನೋ ಥರ ಮನಸ್ಸಿಗೊಂದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಈ ಚಂದ್ರಗ್ರಹಣ, ಆಯ್ತಲ್ವಾ? ಸೊ ಜೊತೆಗೆ ಲಾಭಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದಾಗಿ ಅದೃಷ್ಟವಶಾತ್ ಒಂದಿಷ್ಟು ನೀವು ಯಾವುದೋ ಒಂದು ಕೆಲಸಗಳಿದು ಆಗಲ್ಲ, ಹೋಯ್ತು ಅಂದ್ಕೊಂಡಿರ್ತೀರ, ಸಡನ್ನಾಗಿ ಆ ಕೆಲಸ ಆಗ್ಬಿಟ್ಟು ಪ್ರಾಫಿಟ್ಟು ಸಿಕ್ಬಿಡುತ್ತೆ. ಕೆಲಸನೇ ಹೋಯ್ತು ಅಂದಮೇಲೆ ಇನ್ವೆಸ್ಟ್ಮೆಂಟ್ ಹೋಯ್ತು, ಪ್ರಾಫಿಟ್ ಹೋಯ್ತು, ಎಲ್ಲ ಹೋಯ್ತು, ಬಿಟ್ಟಾಕತ್ಲಾಗಿ ಅಂದ್ಕೊಂಡು ಸುಮ್ಮನೆ ಕೂತಿದ್ರೆ ಸಡನ್ನಾಗಿ ಅದೃಷ್ಟವಶಾತ್ ಆ ಕೆಲಸನೂ ಆಗ್ಬಿಡುತ್ತೆ, ಆ ದುಡ್ಡು ಬಂದ್ಬಿಡುತ್ತೆ, ಆ ಪ್ರಾಫಿಟ್ಟು ಬಂದ್ಬಿಡುತ್ತೆ. ದುಡ್ಡೇ ಪ್ರಾಫಿಟ್ ಆಗಿರ್ಬೇಕಂತಲ್ಲ, ನೀವೇನು ಪ್ರಾಫಿಟನ್ನು, ಯಾವ ವಿಚಾರವನ್ನು ಲಾಭ ಸ್ವರೂಪದಲ್ಲಿ ಈ ಕೆಲಸ ಮಾಡಿದ್ರೆ ಇನ್ನೊಂದು ಲಾಭ ಆಗುತ್ತೆ ಅಂತ ಕಂಡಿದ್ರು ಆ ಲಾಭ ಆಗಿಬಿಡುತ್ತೆ. ಸೊ ನಿಮಗೊಂದು ಸ್ವಲ್ಪ ಓಕೆ
ಅಂತೂ ಸಮಾಧಾನ ಆಯಿತು, ನಾನು ಹೋಯ್ತು ಅನ್ಕೊಂಡಿದ್ದೆ, ಅಂತೂ ಕೆಲಸ ಆಯಿತು, ಆ ಒಂದು ಇದು ಸಿಗತ್ತೆ. ಈ ಎಲ್ಲ ವಿಚಾರಗಳಲ್ಲಿ ಚಂದ್ರಗ್ರಹಣ ನಿಮಗೆ ಮಾನಸಿಕ ನೆಮ್ಮದಿಯನ್ನ, ಸುಖ ಸೌಖ್ಯಗಳನ್ನು ಕೊಡುತ್ತೆ. ಮಕ್ಕಳು ತುಂಬ ರಚ್ಚಿಡಿತಾ ಇದ್ದಾರೆ, ಹಠ ಮಾಡ್ತಾ ಇದ್ದಾರೆ ಅಂದರೆ ಅದು ಚಂದ್ರಗ್ರಹಣ ದುಷ್ಪ್ರಭಾವವೂ ಇರುತ್ತೆ, ಗೊತ್ತಲ್ವಾ? ಈ ಟೆನ್ಷನನ್ನು ಈ ಗ್ರಹಣ ಕಡಿಮೆ ಮಾಡಬೇಕು ನನ್ನ ಪ್ರಕಾರ. ಸ್ವಲ್ಪ ಇಲ್ಲ ಅಂದರೆ ಮಕ್ಕಳ ಒಂದು ರಾಶಿನೂ ಇಂಪಾರ್ಟೆಂಟ್ ಇರುತ್ತಲ್ಲ, ಸೊ ಅಲ್ಲಿ ವ್ಯತ್ಯಾಸ ಆಗ್ಬೋದು. ಸೊ ಆದ್ದರಿಂದ ನೀವು ಬಹಳ ಗಮನಿಸಬೇಕು. ಮಕ್ಕಳ ವಿಚಾರದಲ್ಲೇ ಕೂಡ ನೀವು ಶಾಂತಿಗಳನ್ನು ಮಾಡ್ಕೊಳ್ಬೇಕು. ಜೊತೆಗೆ ನಿಮಗೆ ಇದೆಲ್ಲ ಏನು ಶುಭ ಫಲಗಳನ್ನು ಹೇಳಿದನಲ್ಲ, ಇದೆಲ್ಲ ಆಗಬೇಕು ಅಂತಂದರೆ ನೀವು ಚಂದ್ರನ ಆರಾಧನೆಯನ್ನು ಮಾಡಬೇಕು. ಸೊ 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ ದಿವಸ ಏನು ಚಂದ್ರಗ್ರಹಣ ಅನ್ನಲ್ಲ, ಅವತ್ತಿನ ದಿವಸ ನೀವು ಬೆಳಗ್ಗೆ ನೀವು ಸ್ನಾನ ಮಾಡ್ಕೊಂಡು 10:30 ಟೈಮಲ್ಲಿ ಯಾವ್ದಾದ್ರು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಭಸ್ಮದಲ್ಲಿ ಅರ್ಚನೆ ಮಾಡಿಸಿ. ಇನ್ನು ರುದ್ರಾಭಿಷೇಕ ಮಾಡ್ತಾ ಇದ್ದಾರೆ ಅಂದರೆ ರುದ್ರಾಭಿಷೇಕ ಮಾಡಿಸಿ ಹಾಲಲ್ಲಿ. ಇಲ್ಲ ಸರ್ 10:30ಗೆಲ್ಲ ಮುಗಿದೋಗುತ್ತೆ ಅಭಿಷೇಕ ಅಂತಂದ್ರೆ ಅರ್ಚನೆ ಮಾಡಿಸಿ. ಅಕ್ಕಿ ದಾನ ಮಾಡಿ, ಹುರುಳಿ ದಾನ ಮಾಡಿ. ಮನೆಯಲ್ಲಿ ಕೂತ್ಕೊಂಡು 10:30 ನಂತರ ಸ್ನಾನ ಮಾಡ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಶಿವಾಷ್ಟೋತ್ರ ಪಠಿಸಿ, ಲಲಿತಾ ಸಹಸ್ರನಾಮ ಓದಿ, ದುರ್ಗಾಷ್ಟೋತ್ರ ಓದಿ, ಕುಂಕುಮಾರ್ಚನೆ ಮಾಡಿ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಶುಭ ಫಲಗಳು ನಾನು ಹೇಳಿದಂಥ ಶುಭಗಳನ್ನೆಲ್ಲ ನೀವು ಪಡಿಬೋದು ಈಸಿಯಾಗಿ. ಇಲ್ಲಾಂದರೆ ಪಡಿಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಇದ್ರ ಜೊತೆಗೆ ಇನ್ನೂ ಬಹಳ ಮುಖ್ಯವಾಗಿ ಹೇಳ್ಬೇಕು ನಿಮಗೆ ಅಂತಂದರೆ, ಗ್ರಹಣದ ಶಾಂತಿ ಆಗಬೇಕು. ಗ್ರಹಣ ಶಾಂತಿ ಆದರೆ ಮಾತ್ರ ನಿಮಗೆ ಇದೆಲ್ಲ ಶುಭ ಫಲಗಳು ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಏನು ಗ್ರಹಣ ಶಾಂತಿ, ಏನದು ವಿಶೇಷ ಪರಿಹಾರ ಅಂತಂದರೆ, ಪರಿಹಾರ ಹಾಗೂ ಆಚರಣೆ ವಿಚಾರಗಳು. ನೋಡಿ, ಯಾವ ಒಂದು ಜಾಗದಲ್ಲಿ ಗ್ರಹಣ ಕಾಣಲಿದೆ ಅಲ್ಲಿ ಮಾತ್ರ ಗ್ರಹಣದ ಆಚರಣೆ. ಅಂದರೆ ಈ ವಿಡಿಯೋನ ನೀವೇನಾದರೂ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನು, ಈ ಒಂದು ದೇಶಗಳಿಂದ ಅಥವಾ ಕಾಂಟಿನೆಂಟ್ಗಳಿಂದ ಅಥವಾ ಆ ಒಂದು ಪ್ರದೇಶಗಳಿಂದ ನೀವೇನಾದರೂ ಈ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಾದರೆ ನೀವೆಲ್ಲ ಕಡ್ಡಾಯವಾಗಿ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇಂಡಿಯಾದ ಟೈಮಿಂಗ್ಸು ಬೆಳಗ್ಗೆ 10:24 ಅಂದರೆ ಅದನ್ನು ನಿಮ್ಮ ದೇಶಗಳಲ್ಲಿ ನೀವಿರುವ ಜಾಗಗಳಲ್ಲಿ ಈ ಒಂದು ಜಾಗಗಳಲ್ಲಿ ಟೈಮ್ನ ನೋಡ್ಕೊಳ್ಳಿ. ಆ ಸಮಯದಿಂದ ಹಿಂದೆ ಒಂದು 8, 10, 12 ತಾಸು ಹಿಂದೆನೇ ನೀವು ಆಹಾರವನ್ನು ಸೇವನೆ ಮಾಡಿ ಮುಗಿಸಬೇಕಾಗ್ತದೆ. ತದನಂತರ ಆಹಾರ ಸೇವನೆಯನ್ನು ಮಾಡೋಂಗಿಲ್ಲ ನೀವೇನಾದರೂ ನಾನು ಹೇಳಿದಂಥ ಈ ದೇಶಗಳಲ್ಲಿದ್ದರೆ. ಹಾಗೂ ಗ್ರಹಣದ ಸಮಯ ಬೆಳಗ್ಗೆ 10:24 ಮಧ್ಯಾಹ್ನ 3:02 ಅಂತಿದೆಯಲ್ಲ, ಈ ದೇಶಗಳಲ್ಲಿ ಈ ಟೈಮನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಂಡಿಯಾದ 25ನೇ ತಾರೀಕು ಇಂಡಿಯಾದ ಬೆಳಗ್ಗೆ 10:24 ಮಧ್ಯಾಹ್ನ 3:02. ನಾನೀಗ ಹೇಳಿದಂಥ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಈ ಒಂದು ದೇಶಗಳಲ್ಲಿ ಈ ಟೈಮಿಂಗ್ಸ್ನ ಕನ್ವರ್ಟ್ ಮಾಡಿಕೊಂಡಾಗ ಯಾವ ಸಮಯ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡುವಂಗಿಲ್ಲ, ಆ ಸಮಯದಲ್ಲಿ ನಿದ್ರೆ ಮಾಡುವಂಗಿಲ್ಲ, ಆ ಸಮಯದಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ. ಅದೆಲ್ಲ ಗ್ರಹಣ ಶುರುವಾಗಿನ ಮುಂಚೆ ಇಟ್ಕೊಳ್ಳಿ ಅಥವಾ ಗ್ರಹಣವಾದ ನಂತರ ಇಟ್ಕೊಳ್ಳಿ. ಹಾಗೂ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆಲ್ಲ ಬಹಳ ಹಾಸ್ಯಾಸ್ಪದ ಅನ್ಸ್ಬೋದು, ಸರ್ ನಾವು ಇಲ್ಲಿರೋರೇ ಮಾಡಲ್ಲ ವಿದೇಶದಲ್ಲಿರೋರೆಲ್ಲ ಮಾಡ್ತಾರ ಅಂತ. ನಮಗಿನ್ನ ಚೆನ್ನಾಗಿ, ನಮಗಿನ್ನ ಭಕ್ತಿ, ನಮಗಿನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ವಿದೇಶಗಳಲ್ಲಿ ಇದ್ದಾರೆ. ಇದನ್ನು ನೀವು ನಂಬಲೇಬೇಕು, ನನಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಯಾರ್ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಆಚರಣೆ ಮಾಡಿ. ಆಯಾ ದೇಶಗಳಲ್ಲಿದ್ದರೆ ತುಂಬ ತುಂಬ ಒಳ್ಳೆಯದು. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಪರಿಹಾರ ನೀವು ಯಾವ ದೇಶದಲ್ಲಿದ್ದರೂ ಸಹ ಆಯಾ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀಳೋದ್ರಿಂದಾಗಿ ನೀವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಸೊ ಏನದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಅಂತಂದರೆ, ಆ ಪರಿಹಾರ ಏನು ಮಾಡಿಕೊಳ್ಬೇಕು, ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಯಾಕೆ, ಭತ್ತ ಅಥವಾ ಅಕ್ಕಿ ಚಂದ್ರಗ್ರಹಣ ಅಲ್ವೇ, ಆದ್ದರಿಂದ ಭತ್ತ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಹುರುಳಿಯನ್ನು ದಾನ, ಯಾಕೆಂದರೆ ಕೇತು ಅಲ್ವಾ, ಸೊ ಅದರಿಂದ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು. ಭತ್ತ ಅಥವಾ ಅಕ್ಕಿ ಜೊತೆಯಲ್ಲಿ ಒಂದು ಸ್ವಲ್ಪ ಹುರುಳಿ ಸಪ್ರೇಟ್ ಆಗಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಈ ಒಂದು ಗ್ರಹಣದ ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು, ಭಾರತದಲ್ಲಿ ಬೇಕಾದ್ರೂ ಬಂತು, ಗ್ರಹಣಾಚರಣೆ ಇಲ್ಲದ
ನಮ್ಮ ಭಾರತದಲ್ಲಿಯೂ ಸಹ ಆ ಗ್ರಹಣದ ದಿವಸ ಅಂದರೆ 25ನೇ ತಾರೀಕು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಬಟ್ಲು ತುಂಬ ಅಕ್ಕಿಯನ್ನು ಇಟ್ಟು ನೀವು ಹಾಗೂ ಅದರಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದನ್ನ ಹುರುಳಿಯನ್ನು ಸಹ ಇಟ್ಟು ಅಕ್ಕಿ ಹುರುಳಿ 2 ಪಾತ್ರೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅದನ್ನು ಮುಟ್ಟಿ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿ ನಿಮಗೆ ಗ್ರಹಣದ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು. ಆ ಒಂದು ಸಮಯ ಇದೆಯಲ್ಲ, ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ, ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಜಪತಪಾದಿಗಳು, ಹೋಮ ಹವನಾದಿಗಳು, ದಾನ ಧರ್ಮಾದಿಗಳು ನಿಮಗೆ ಒಳ್ಳೆಯ 10, 20, 30, 50, 100 ಪಟ್ಟಷ್ಟು ಫಲವನ್ನು, ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಆದ್ದರಿಂದ ಜಪತಪಾದಿಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶೇಷವಾದಂಥ ಒಂದು ಪರಿಹಾರವನ್ನು ನಿಮಗೆ ತಿಳಿಸಬೇಕು ಅಂದರೆ ಆ ವಿಶೇಷ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ. ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಏನು ಚಂದ್ರಗ್ರಹಣ ಬಂದಿದೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವೇನು ಹೋಮಗಳನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡಿದ್ರೆ ಚಂದ್ರಗ್ರಹನಿಗೆ ಒಂದು ಹೋಮವನ್ನು ಮಾಡ್ತಾವೆ. ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಒಂದು ದೋಷ ಪರಿಹಾರಾರ್ಥವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಶ್ವೇತಾರ್ಕ ರತ್ನಗಳನ್ನು ಚಂದ್ರನ ದೋಷ ಪರಿಹಾರಾರ್ಥವಾಗಿ, ಚಂದ್ರನ ಸಂಪೂರ್ಣ ಶಕ್ತಿ ಪ್ರಾಪ್ತಿಗಾಗಿ, ಗ್ರಹಣದ ದೋಷ ಪರಿಹಾರ ಹಾಗೂ ಗ್ರಹಣದಿಂದ ಶುಭ ಫಲ ಇರೋರಿಗೆ ನಿರ್ವಿಘ್ನವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಗ್ರಹಣದ ದಿವಸ ಅಭಿವಂತನೆ ಮಾಡ್ತಕ್ಕಂಥದ್ದು ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 25ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯ ಅಂದರೆ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ ಗ್ರಹಣ ನಡೆಯುವ ಸಮಯದಲ್ಲಿಯೇ ನಾವು ಗ್ರಹಣ ಶಾಂತಿಯನ್ನು ಮಾಡಿ ಈ ವಿಶೇಷವಾದ ಶ್ವೇತಾರ್ಕ ಒಂದು ಮಣಿಗಳೇನಿದೆಯಲ್ಲ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ಸೊ ಇದನ್ನು ಜೊತೆಗೆ ಇದರಲ್ಲಿ ಸಪ್ತಚಕ್ರ ಒಂದು ಸ್ಟೋನ್ಸ್ ಸಹ ಇದೆ. ಸಪ್ತಚಕ್ರ ರತ್ನಗಳು ಅಂತಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರಗಳನ್ನು ಎನರ್ಜೈಸ್ ಮಾಡಿ, ನೆಗೆಟಿವಿಟಿ ತೆಗೆದು ಎನರ್ಜೈಸ್ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ನನ್ನ ಮಾಸ ಭವಿಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ, ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಇವತ್ತಲ್ವಾ. ಸೊ ಆದ್ದರಿಂದ ಈಗ ಯಾಕೆಂದ್ರೆ ಮಾಸ ಭವಿಷ್ಯದಲ್ಲಿ ಎಷ್ಟೋ ಜನಕ್ಕೆ ಶ್ವೇತಾರ್ಕ ರತ್ನಗಳನ್ನು ಯಾಕೆ ಇಟ್ಟಿದ್ದೀವಿ ನಾವು ಇದರಲ್ಲಿ ಅನ್ನುವಂಥದ್ದು ನಿಮಗೊಂದು ಸ್ವಲ್ಪ ಡೌಟ್ ಇತ್ತು. ಇದು ನಿಮ್ಮ ಚಕ್ರ, ಸಪ್ತಚಕ್ರಗಳನ್ನು ಶುದ್ಧಿ ಮಾಡಿ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದಾದರೆ ಇದು ಬಂದು ನಿಮಗೆ ಚಂದ್ರಗ್ರಹಣದ ಒಂದು ದೋಷಗಳನ್ನು ಪರಿಹಾರ ಮಾಡಿ ಚಂದ್ರನ ಅನುಗ್ರಹವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಶ್ವೇತಾರ್ಕ ರತ್ನಗಳು. ನೋಡಿ ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ರತ್ನಗಳ ಬ್ರಾಸ್ಲೆಟನ್ನು ನಾವು ಸಿದ್ಧ ಮಾಡಿ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ನಾವು ಹೋಮವನ್ನು ಮಾಡ್ತೇವೆ. ಸಂಕಲ್ಪ ಮಾತ್ರ ಬೆಳಗ್ಗೆ ಬೇಗ ಮಾಡ್ತೇನೆ, 6 ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ತದೆ. 10:30ಯಿಂದ ಏನು ಗ್ರಹಣ ಶುರುವಾಗುತ್ತೆ, 10:30 ನಮ್ಮ ಹೋಮಗಳು ಪೂಜೆಗಳು ಸಹ ಆರಂಭಗೊಳ್ಳುತ್ತದೆ. ಆ ಗ್ರಹಣದ ಸಂದರ್ಭದಲ್ಲಿಯೇ ನೀವು ಮೊಬೈಲ್ನಲ್ಲಿ ಲೈವಲ್ಲಿ ಇಡೀ ಹೋಮಗಳನ್ನು ನೋಡಬಹುದು. ನೀವಲ್ಲಿಯೇ ಪ್ರಾರ್ಥನೆ ಮಾಡ್ಕೊಳ್ಬಹುದು, ಚಂದ್ರಾಗೆ ನಮಃ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬಹುದು. ಒಂದು ವಿಶೇಷವಾದ ಚಂದ್ರ ಬಿಂಬ ನಿಮಗೆಲ್ಲರಿಗೂ ಈ ಪ್ರಸಾದ ಜೊತೆಗೆ, ಈ ಬ್ರಾಸ್ಲೆಟ್ ಪ್ರಸಾದದ ಜೊತೆಗೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ. ಆ ಚಂದ್ರ ಬಿಂಬ ನಿಮಗೆ ಸಿಕ್ಕ ನಂತರ ಬ್ರಾಸ್ಲೆಟ್ ಕೈಗೆ ಹಾಕ್ಕೊಳ್ಳಿ. ಚಂದ್ರ ಬಿಂಬವನ್ನು ಅಕ್ಕಿಯ ಜೊತೆಗೆ ಇಟ್ಟುಕೊಂಡು ಯಾರಿಗಾದ್ರು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ತುಂಬ ಅನುಕೂಲ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲಗಳನ್ನು ಪಡ್ಕೊಂಡಂಗೂ ಆಯಿತು, ದೋಷಗಳ ಪರಿಹಾರವಾದಂಗೂ ಆಯಿತು, ಎಲ್ಲ ರೀತಿಯಲ್ಲಿ ಅನುಕೂಲವಾಯಿತು. ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಟೆನ್ಷನ್ ಪಡ್ಕೊಂಡಿದ್ದಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆಯೂ ಸಹ
ವಿಶೇಷವಾದಂತಹ ಪರಿಣಾಮ ಬೀಳ್ತಾ ಇರ್ತದೆ. ಯಾಕೆಂದ್ರೆ ಚಂದ್ರಗ್ರಹಣ ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಒಂದು ಚಂದ್ರ. ಮಕ್ಕಳು ತುಂಬ ರಚ್ಚೆ ಹಿಡಿತಕ್ಕಂಥದ್ದು, ಹಠ ಮಾಡ್ತಕ್ಕಂಥದ್ದು, ಏನೋ ಎಷ್ಟೋ ಜನ ಮಕ್ಕಳು ಕೆಳಗೆ ಬಿದ್ದು ಉರುಳಾಡ್ಬಿಡ್ತಾರೆ ಹಂಗೇನೆ. ಎಕ್ಸಾಮ್ ಬೇರೆ ಬಂದಿದೆ, ಎಷ್ಟೋ ಜನಕ್ಕೆ ಎಕ್ಸಾಮ್ ಮುಗಿದೋಗಿದೆ, ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ, ಇನ್ನು ಕೆಲವರಿಗೆ ಎಕ್ಸಾಮ್ ಬರೋದಿದೆ. ಈ ಎಕ್ಸಾಮಿನೇಷನ್ ಟೆನ್ಷನ್ನಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆಯೂ ಸಹ ನಿಮಗೆ ಬಹಳ ಚಿಂತೆ ಆಗಿರ್ತದೆ. ಈ ಚಂದ್ರಗ್ರಹಣ ನಮ್ಮಲ್ಲಿ ಆಚರಣೆಗಿಲ್ಲ ಅಂದ್ರೆ ಅದರ ದುಷ್ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀರಬಾರದು ಅನ್ನುವಂತಹ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಸರಸ್ವತಿ ಹೋಮವನ್ನು ಮಾಡಿ, ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ, ಸರಸ್ವತಿ ಹೋಮವನ್ನು ಮಾಡಿ, ಅದರಲ್ಲಿ ಈ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳೊಂದು ಬ್ರಾಸ್ಲೆಟ್ ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ತುಂಬ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ತುಂಬ ಏನೋ ರಚ್ಚಿ ಹಿಡಿತಾ ಇದ್ದಾರೆ ಅಂತಂದವ್ರಿಗೆ, ಅಂತಹವ್ರಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಇದನ್ನ ಧಾರಣೆ ಮಾಡ್ತಕ್ಕಂಥದ್ದು ಕೈಯಲ್ಲಿ ತುಂಬ ಅನುಕೂಲವಾಗಿರ್ತದೆ. ಸ್ವಲ್ಪ ಅವರು ಕಂಟ್ರೋಲಿಗೆ ಬಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿದ್ಯೆಯತ್ತ ಅವ್ರ ಗಮನ ಹರಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಸರಸ್ವತಿ ಹೋಮದ ಪ್ರಸಾದವೂ ಆಗಿರ್ತದೆ, ಸಪ್ತಚಕ್ರಗಳ ಒಂದು ಪ್ರಸಾದವೂ ಸಹ ಆಗಿರ್ತದೆ. ಅದರ ಜೊತೆಯಲ್ಲಿ ಆ ಗ್ರಹಣದಿಂದ ಆಗಬಹುದಾದ ದುಷ್ಪ್ರಭಾವ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗ್ತದೆ. ಸೊ ದಯವಿಟ್ಟು ಅದರ ಬಗ್ಗೆಯೂ ಸಹ ಗಮನ ಹರಿಸಿ ನಿಮ್ಮ ಮಕ್ಕಳ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸೊ ಅದರಿಂದ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್, ಸಪ್ತಚಕ್ರಗಳಿರ್ತಕ್ಕಂತಹ ರತ್ನಗಳಿರ್ತಕ್ಕಂತಹ ಬ್ರಾಸ್ಲೆಟ್ ಅನ್ನ ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.